అట్లా. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸ್ಪೆಷಲ್ ದಿವಸ ನಮ್ಮ ಮನೇಲಿ ಎಂಗೇಜ್ಮೆಂಟ್ ಆಗ್ತಾಯಿತ್ತು. ಇವತ್ತು ನನ್ನ ಮಗಳದು ನಮ್ಮ ತಮ್ಮನ ಜೊತೆನೇ ಎಂಗೇಜ್ಮೆಂಟ್ ಆಗ್ತಾಯಿರೋದು. ಇವತ್ತು ವಿಡಿಯೋ ಯಾರು ಮಿಸ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ. ಇವತ್ತು ನಾವು ನೈಟ್ ಬಂದು ನೈಟ್ ರೆಸಾರ್ಟಿಂದ ವಾಪಸ್ ಬಂದ್ವಿ ನಾವು. ಇವಾಗ ನಾವು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ. ಇವಾಗ ಬೆಳಿಗ್ಗೆ ಬಂದು 6 ಗಂಟೆ ಆಗೈತೆ. ಇವಾಗ ರೆಸಾರ್ಟ್ಗೆ ಹೋಗಬೇಕು. ಕಳಸ ಎತ್ಕೊಂಡು ನಮ್ಮ ಅತ್ತಿಗೆಯವ್ರು ಕಳಸ ಎತ್ಕೊತಾವ್ರೆ. ನಮ್ಮಿದ್ರಲ್ಲಿ ಎಂಗೇಜ್ಮೆಂಟ್ಗೆ ಕಳಸ ಎತ್ಕೊಂಡು ಹೋಗ್ತೀವಿ. ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾಯಿದ್ದೀವಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಿಕ್ಲೆ గ్యాప్ మా అమ్మకి అదే పెట్టి కదా సో నాకు వచ్చేసి ದೇವ್ರ ಮುಗಿ ಬೇಡವಾ ಎಷ್ಟು ಆಸೆ ಹೊತ್ಲಾಂಡೆ ಕಾಯ್ತಾ ಬಂದ್ರೆ ಟೈಮ್ ಆಯ್ತಾ. ಬಗ್ಮ ಕ್ಲೀನಾಗೆ ಆಗೋದು ಅಷ್ಟೇನಾ. దిండదెలా దిండ్లా దిండచ్చండప కార్ల నికే ఒకటే తూ అంటే దిగు వచ్చాయి చెప్తానా నేను పెట్టుకుంటాను. దిగు ఫస్ట్ ఈ సైడ్ దిగు అట్లా ఇది ಲೈಟ್ ಹಾಕೋ. ಏನ್ ಕ್ಯಾಮ್ರಾ ಚೆನ್ನಾಗೈತಾ ಇದು. ಇದು ಒಂದು ಫೋಟೋ ಹಿಡಿ. ಒಂದು ಫೋಟೋ ಹಿಡಿ. ಗೊತ್ತು ಈ ತಟ್ಟೆ ತೂಕ ಆಗ್ತಾ ಇತ್ತು. ಸೆಲ್ಫಿ ಹೊಡೆದ್ಬಿಡೋದು ಇನ್ನೊಂದು ಸೇರಿ.
ಚಂದ ತಾತ ರೆಡಿ ಆಗೋಷ್ಟೊತ್ತಿಗೆ ಹಾಲು ತಂದ್ಬಿಡು. ಒಂದೇ ಸರಿ ಬರ್ಬೇಕಿರ್ಪ 50 ಹಿಂಗೆ ಇಟ್ಕೊಬೇಕಾಗಿತ್ತು ನೀನು. ಪಾ దాదాపు ఆంటీ కుక్కని ఇస్తారు, ఆంటీ కలిసి పెట్టుకోండి. కుక్కని రాసి తొడపని పెడతాను, ఆవిడకి ఎక్కడ దింపి ರೆಸಾರ್ಟ್ಗೆ ಬಂದು ರೀಚ್ ಆಗಿದ್ದೀವಿ. ಮನೇಲೆಲ್ಲ ಪೂಜೆ, ಚೌಡಮ್ಮನಿಗೆ ಪೂಜೆ ಮಾಡಿ ಕಳಸ ತಗೊಂಡು ಇವಾಗ ನಾವು ರೆಸಾರ್ಟ್ಗೆ ಬಂದಿದ್ವಿ. ರೆಸಾರ್ಟ್ ಹತ್ರ ಎಲ್ಲ ಫ್ರೆಶ್ ಅಪ್ ಆಗಿದ್ರು. ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ವಿ. ಮತ್ತೆ ಇವಾಗ ಆರತಿ ಮಾಡಿ ಒಳಗಡೆ ಕರ್ಕೊಂತೀವಿ. ಕಳಸ ಬಂದು ದೊಡ್ಡ, ನಾವು ಅಷ್ಟಲಕ್ಷ್ಮಿ ಬಿಂದಿಗೆಯಲ್ಲಿ ಇಟ್ಟಿರೋದು, ತುಂಬಾ ದೊಡ್ಡ ಸೈಜ್ ಆಯ್ತು. ಚಿಕ್ಕ ಚೊಂಬೆಲ್ಲಿ ಇಟ್ಟರೆ ಆರಾಮಾಗಿ ಎತ್ಕೊಬೋದು. ಈ ಸತಿ ಬಂದು ನಾವು ಬಿಂದಿಗೆಯಲ್ಲಿ ಇಟ್ಟಿದ್ವಿ. ತುಂಬಾ ಭಾರಿಯಾಗಿತ್ತು ಪಾಪ, ಎತ್ಕೊಳೋದಂತೂ ತುಂಬಾ ಕಷ್ಟ. ಕಳಸ ಅಂತೂ ತುಂಬಾ ಹೆವಿ ವೈಟ್ ಬಂದ್ಬಿಡತ್ತೆ. ಎತ್ಕೊಂಡಿರ್ತೀವಲ್ವ, ಹೋಗ್ತಾ 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 ತುಂಬಾ ತೂಕ ಬಂದ್ಬಿಡತ್ತೆ. ಪಾಪ ಎತ್ಕೊಂಡಿದ್ರು ನಮ್ಮ ಅತ್ತಿಗೆಯವರು. ಇವಾಗ ಆರತಿ ಮಾಡಿ ಒಳಗಡೆ ಹೋಗ್ತಾ ಇದೀವಿ. ಎಲ್ಲ ನೆಂಟ್ರೆಲ್ಲ ಬರ್ತಾವ್ರೆ, ಒಬ್ಬೊಬ್ರೆ ಎಲ್ಲ ಬೆಳಿಗ್ಗೆನೆ ಬರ್ತಾ ಇದ್ರು. ಎಲ್ಲ ಆದಷ್ಟು ನೈಟ್ ಬಂದಿದ್ರು, ಮಿಕ್ಕಿರೋರೆಲ್ಲ ಬೆಳಿಗ್ಗೆ ಬಂದವ್ರೆ. ನಮ್ಮ ಅತ್ತೆ ಆರತಿ ಮಾಡಿದ್ರಲ್ವ, ಎಲ್ಲಾರ ದಿಷ್ಟಿ ಹೋಗ್ಲಿ ಅಂದ್ಬಿಟ್ಟು ಎಲ್ಲರಿಗೂ ಕೆಂಪುದು ಚುಕ್ಕೆ ಇಡ್ತಾ ಇದ್ರು, ಅಂದ್ರೆ ಬೊಟ್ಟಿ ಇಡ್ತಾ ಇದ್ರು. ಇವಾಗ ಒಳಗಡೆ ಹೋಗ್ತಾ ಇದೀವಿ. ಇನ್ನು ಹೋಗಿ ಎಲ್ಲ ರೆಡಿ ಆಗ್ಬೇಕು. ಅಂದ್ರೆ ಇವಾಗ ಫಸ್ಟ್ ಬಂದು ಅರ್ಶಿನ ಶಾಸ್ತ್ರ ಇರತ್ತೆ. ಬಂದು ಹುಡುಗಿಗೆ ಅರ್ಶಿನ ಇಡ್ತೀವಿ. ಅದಾದ್ಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗತ್ತೆ. ಎಲ್ಲರೂ ಒಳಗಡೆ ಹೋಗ್ತಾ ಇದೀವಿ. ಇವಾಗೆಲ್ಲ ರೆಡಿ ಆಗಿದ್ರು. ಅಂದ್ರೆ ಅರ್ಶಿನದ ಶಾಸ್ತ್ರಕ್ಕೆ ಒಂದು ಡ್ರೆಸ್ಸು, ಮತ್ತೆ ಎಂಗೇಜ್ಮೆಂಟ್ಗೆ ಒಂದು ಡ್ರೆಸ್ಸು, ಎಲ್ಲ ಡ್ರೆಸ್ಸಸ್ ಹಾಕೊಂಡಿದ್ರು ತುಂಬಾ ಜನ. ಆಮೇಲೆ ಇವಾಗ ರೂಮ್ ಹತ್ರ ಬಂದ್ರು ಬಟ್ಟೆ ಚೇಂಜ್ ಮಾಡಕ್ಕೆ. ಬಟ್ಟೆ ಚೇಂಜ್ ಮಾಡ್ಕೊಂಡು ಅರ್ಶಿನಕ್ಕೆ ಕುತ್ಕೊಬೇಕು. ಅಯ್ಯೋ, ಟಿಫನ್ ಮಾಡ್ಬಿಡೋಣ ಅಂದ್ಬಿಟ್ಟು ಟಿಫನ್ ರೆಡಿ ಆಗೈತೆ. ಎಲ್ಲ ಟಿಫನ್ ಮಾಡ್ತಾವ್ರೆ. ಪುಳಿಯೋಗರೆ, ತಟ್ಟೆ ಇಡ್ಲಿ, ಮಸಾಲೆ ತಟ್ಟೆ ಇಡ್ಲಿ, ಚಟ್ನಿ, ಸಾಗು, ಕೇಸರಿ ಬಾತು, ಚಿತ್ರಾನ್ನ, ವಡೆ, ಇಷ್ಟು ಟಿಫನ್ ಮೆನು ಬಂದು ಎಲ್ಲರೂ ಟಿಫನ್ ಮಾಡ್ತಾವ್ರೆ. ಟಿಫನ್ ಮುಗಿಸ್ಕೊಂಡು ಇನ್ನೇನು ಹಳ್ದಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇದ್ದೀವಿ. చెడ్డీ దోస్తు ఏమైతుందవా నేనంటే ಬಂದಿದ ತಕ್ಷಣನೇ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಫಸ್ಟ್ ಬಂದೆ. ಇಲ್ಲಾಂದ್ರೆ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ಅವರು ರೆಡಿ ಆಗ್ತಾ ಇದ್ರು. ಅಂದ್ರೆ ಅರ್ಶನಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ರು. ನಾನು ಬಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಫಸ್ಟ್ ಕಿಶೋರ್ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಹೇರ್ ಸ್ಟೈಲ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಈವೆಂಟ್ಸ್ಗೆಲ್ಲ ಹೋಗಿ ಮಾಡ್ತಾರೆ. ಎಲ್ಲರಿಗೂ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಬೋದು. ಲಿಂಕ್ ಹಾಕಿರ್ತೀನಿ ಅವ್ರದ್ದು, ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಫೋನ್ ನಂಬರ್ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ತಾರೆ. ಮತ್ತು ಪ್ರತಿಯೊಂದು ಅಷ್ಟೇ ಹೇರ್ ಸ್ಟೈಲು. ಅವ್ರ ತಾಯಿ ಬಂದು ಮೇಕಪ್ ಆರ್ಟಿಸ್ಟು, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು, ಪಾರ್ಲರ್ 2 ಇಟ್ಕೊಂಡವ್ರೆ. ಅವ್ರ ಲಿಂಕು ಬೇಕಾಗಿದ್ರೆ ಹಾಕಿರ್ತೀನಿ. ನಮ್ಮ ಇದು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಒಂಥರ ಕರ್ಲಿ ಹೇರ್, ಮ್ಯಾಗಿ ಹೇರ್ ಅನ್ಬೋದು. ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ತುಂಬ ಆಸೆ ಬೀಳ್ತಾ ಇದ್ದೆ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು. ಇವತ್ತು ಅದೇ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ. ನಂದು ಆಗ್ತಾ ಇದ್ದಂಗೆ ನನ್ನ ಮಗಳಿಗೂ ಮಾಡಬೇಕು. ಅದಕ್ಕೋಸ್ಕರ ಟಿಫನ್ ಎಲ್ಲ ಬಂದೈತೆ. ಎಲ್ಲ ಟಿಫನ್ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ರು. ನೆಕ್ಸ್ಟ್ ಬಂದು ನನ್ನ ಮಗಳಿಗೆ ಇವಾಗ ಮೇಕಪ್ ಮಾಡ್ತಾವ್ರೆ. ಭವಾನಿ ಅಂದ್ಬಿಟ್ಟು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟು, ನಮ್ಮ ಅತ್ತಿಗೆ ಮಗಳು. ಅವ್ರದ್ದು ಬೇಕಾಗಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ತುಂಬ ಮೇಕಪ್ ಚೆನ್ನಾಗಿ ಮಾಡ್ತಾರೆ. ಅಂದರೆ ಪ್ರತಿ ಈವೆಂಟ್ಗಲ್ಲೇ ಎಲ್ಲ ಈವೆಂಟ್ಸ್ಗೆ ಹೋಗಿ ಅಂದರೆ ಮೇಕಪ್ ಮಾಡ್ತಾರೆ. ಎಂಗೇಜ್ಮೆಂಟು, ಮದುವೆಗೆ, ಶ್ರೀಮಂತಕ್ಕೆ, ಪ್ರತಿಯೊಂದು. ಅಲ್ಲಿಂದ ಬಂದು ಇವಾಗ ಟಿಫನ್ಗೆ ಬಂದಿದ್ದೀವಿ. ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ ಎಲ್ಲರೂ ಮಾಡ್ತಾ ಇದ್ದೀವಿ.
అమ్మో ಟಿಫನ್ ಆಯಿತು. ಟಿಫನ್ ಆಗಿದ ತಕ್ಷಣ ಹಳದಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಳಸ ಇಟ್ಟು ದೀಪ ಅಂಟಿಸಿ ನಾವು ನಿನ್ನೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಅಂದರೆ ಅರ್ಶಿನದ ಕೊಂಬು ಮತ್ತು ಬೇಳೆ, ಬಾದಾಮಿ, ರೋಸ್ ಪೆಟಲ್ಸ್ ಇಷ್ಟು ಮಿಕ್ಸಿಗೆ ಹಾಕಿರೋ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದು. ಇವಾಗ ಬರೋವಾಗ ಎತ್ಕೊಂಬಂದಿದ್ದೀವಿ. ನಾವು ಅದು ಹಚ್ತೀವಿ. ಅರ್ಶಿನ ಬಂದು ಸೈಡ್ ಎಫೆಕ್ಟ್ಸ್ ಏನಾಗಲ್ಲ, ಸ್ಕಿನ್ ಅಷ್ಟೇ ಸ್ಮೂತಾಗಿರತ್ತೆ. ನಮ್ಮ ಅತ್ತೆಯವರು ದೀಪ ಅಂಟಿಸ್ತಾವ್ರೆ. ಇವ್ರು ಬಂದು ನಮ್ಮ ಅಮ್ಮವರು ತಮ್ಮನ ಹೆಂಡ್ತಿ, ನಮ್ಮ ಅತ್ತೆಯವರು. ಇವಾಗ ಎಲ್ಲರೂ ಯಾರ್ಯಾರು ಇದ್ದಾರೋ ಅವ್ರು ಮಾತ್ರ ಅರ್ಶಿನ ಹಚ್ತೀವಿ. ಇನ್ನು ಎಲ್ಲರೂ ಇನ್ನೂ ಬರೋರವ್ರೆ, ಇನ್ನೂ ಬರ್ತಾರೆ. ಇವಾಗ ಬಂದರೆ ಟೈಮಿಂಗ್ಸ್ ಬಂದು ಇನ್ನೂ ಬರೀ 7 o'clock. ಎಷ್ಟು ಜನ ಇದ್ದೀವೋ ಅಷ್ಟು ಜನ ಅರ್ಶಿನ ಇಡ್ತೀವಿ. ನಾವು ಮನೇಲಿ ಇಟ್ಕೊಂಡು ಕರ್ಕೊಂಬರ್ಬೋದು. ಇವತ್ತು ಬರಂಗಿದ್ದಿದ್ರೆ ನಾವು ಮನೇಲೆ ಇಟ್ಟು ಅರ್ಶಿನ ಇಟ್ಕೊಂಡು ಇಲ್ಲಿಗೆ ನಾವು ರೆಸಾರ್ಟಿಗೆ ಬರ್ಬೋದಾಗಿತ್ತು. ನಾವು ಒಂದು ದಿವಸದ ಮುಂಚೆನೇ ಬಂದಿದ್ದೀವಲ್ವ, ಅದಕ್ಕೋಸ್ಕರ ಹುಡುಗಿ ಇಬ್ಬರು ಬಂದಿದ್ದೀವಿ. ಇಬ್ರನ್ನೂ ಒಂದೇ ಸಮ ಕುಂಡಿಸ್ಬಿಟ್ಟು ಅರ್ಶಿನ ಹಚ್ಬೋದು. ಅದಕ್ಕೋಸ್ಕರ ಇಬ್ಬರನ್ನೂ ಒಂದೇ ಸಮ ಕುಂಡಿಸಿ ಅರ್ಶಿನ ಹಚ್ತಾ ಇದ್ದೀವಿ. ಸ್ಟಾರ್ಟ್ ಮಾಡಿದ್ದೀವಿ. ಎಷ್ಟು ಜನ ಆಗುತ್ತಾ ಅಷ್ಟು ಅರ್ಶಿನ ಹಚ್ತೀವಿ. ಈ ಕಡೆ ಸೈಡ್ ಅಟ್ಲೆ ಪೆಟ್ಕೊನೆ ಪಿಯತ್ತ ఇక్కడ సైడ్ ఒకచూరు మకం సైడ్ ఇక్కడ ఫోటో భవ్య దీపం అట్లా నాకు పెద్దం నైస్ చేస్తాండ నాకు ఈ ఆర్డర్ చేపిస్తే ఆడే ఉంది ఈడ పెట్టి టెస్ట్ నువ్వే పై చేయాలి కండ్లు ఓకే కొనేతమ్మ కుంకుమ పెట్టాడంటే వదిన గారు
पाठ पाडा क्या विजय करून लक्ष्मण क्या ಹಿಂಗೆ ಹಂಗೆ ಹೆಬ್ಬೆಟ್ಟಲ್ಲಿ ಅರ್ಶಿನ ಎಲ್ಲ ಹಚ್ಚಿರೋದೆಲ್ಲ ಆಯಿತು. ಇವಾಗ ಆರತಿ ಮಾಡಿ ಇವಾಗ ತಿರ್ಗಾ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಮಾಡ್ಕೊಬೇಕು. ಅಂದರೆ ಎಂಗೇಜ್ಮೆಂಟ್ಗೆ ರೆಡಿ ಆಗಬೇಕು. ಒಂದು 12 ಗಂಟೆ ಒಳಗಡೆ 11 ಗಂಟೆಗೆಲ್ಲ ಕುಂಡಿಸ್ಬೇಕು. ಅಂದರೆ ಆದಷ್ಟು ಬೇಗ ಕುಂಡಿಸ್ಬೇಕು. ಎಲ್ಲರೂ ರೆಡಿ ಆಗ್ತಾಯಿದ್ರು ನೋಡಿ, ಎಲ್ಲ ರೆಡಿ ಆಗವ್ರೆ ಎಂಗೇಜ್ಮೆಂಟ್ಗೆ. ಇನ್ನು ನಾವು ರೆಡಿ ಆಗಬೇಕು. ಈ ವಿಡಿಯೋ ನಾನು ಇಲ್ಲಿಗೆ ಅಂದರೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾಳೆ ಎಂಗೇಜ್ಮೆಂಟ್ ವಿಡಿಯೋ ಮೈನ್ ಬಂದು ಎಂಗೇಜ್ಮೆಂಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡಿದಿರೋ ನಾಳೆ ವಿಡಿಯೋ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಲ್ಲರ ಜೊತೆ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ಇರುತ್ತೆ. ಲಾಸ್ಟಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ವಿಡಿಯೋ ವಾಚ್ ಮಾಡಿ. ಚೆನ್ನಾಗಿರತ್ತೆ. ಅಂದರೆ ಒಂದು ಫಂಕ್ಷನ್ ಅಂದರೆ ಎಲ್ಲ ಚೆನ್ನಾಗಿರತ್ತೆ. ಫುಲ್ ವಿಡಿಯೋ ನಾಳೆ ವಿಡಿಯೋನು ವಾಚ್ ಮಾಡಿ.